ಕನಸು ಕಾಣ್ತಾ ಇರೋದು ಒಂದೇ, ನೀನು ಮದುವಣ ಗಿತ್ತಿಯಾಗಿ ಹಸೆಮಣೆ ಮೇಲೆ ಕೂರ್ಬೇಕು. ನೀನ್ ಕುತ್ತಿಗೆಗೆ ಅನುರೂಪವಾಗಿರೋ ಗಂಡು ತಾಳಿ ಕಟ್ಟೋದು. ಆ ಕನಸು ಇನ್ಮುಂದೆ ನಡೆಯೋ ಕಾಲ ತುಂಬಾ ಹತ್ರದಲ್ಲಿದೆ ಕಣಮ್ಮ. ಅವತ್ತು ಈ ಮನೆಗೆ ಒಂದು ವಿಶೇಷವಾದ ಕಳೆ ಬರುತ್ತೆ. ಈ ಮನೆನೇ ಅಲಂಕಾರವಾಗತ್ತೆ. ನಿಮ್ಮಣ್ಣನ ಮನ್ಸು ನನ್ ಮನ್ಸು ಸಂಭ್ರಮದಲ್ಲಿ ಕುಣಿದಾಡ್ಬಿಡತ್ತೆ ಕಣಮ್ಮ. ಅವಳು ಹೇಳೋ ಸ್ಟೋರಿನ ಇಡ್ಲಿ ಪಕ್ಕದಲ್ಲಿರೋ ಚಟ್ನಿನ ನಂಬಲ್ಲ ಅಂತಾರಲ್ಲ ಹಾಗಿದೆ. ಕಂಪ್ನಿಗ್ ಒಳ್ಳೇದಾಗ್ಲಿ ಅಂತ ತಮ್ ಕಂಪ್ನಿಲೇ ಯಾರಾದ್ರೂ ತಾವೇ ಕಮಿಷನ್ ತಗೋತಾರಾ? ಹಾಗಂತ ಈ ಮಂತ್ರ ಸುಶಾಂತ್ ಹೇಳಿ ನಂಬಿಸಿದಾಳೆ. ಸುಶಾಂತ್ ಅದನ್ನ ನಮ್ಗೂ ಹೇಳಿ ನಮ್ಮನ್ನು ನಂಬಿಸ್ತಾ ಇದ್ದಾನೆ. ಅವಳು ಹೇಳೋ ಕಾಗ ಗುಬ್ಬಕ್ಕ ಸ್ಟೋರಿನ ಎಲ್ರೂ ನಂಬೋ ತರ ಆಗಿದೀವಿ. ಏನ್ ಕರ್ಮ ಸಿದ್ದು ಇದು? ಸಾಧನಾ, ಈ ವಿಷಯನ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ನೋಡು. ಇದ್ರ ಉದ್ದೇಶ ಏನಿರುತ್ತೆ ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಗಂಡ ಹೆಂಡತಿಗೆ ಮನೆ ಖರ್ಚಿಗೆ ಅಂತ ಒಂದಷ್ಟು ದುಡ್ಡು ಕೊಟ್ಟಿರ್ತಾನಲ್ಲ, ಹೆಂಡತಿನ ಆಮೇಲೆ ಎಷ್ಟು ಖರ್ಚಾಯ್ತು ಅಂತ ಕೇಳಿದಾಗ ಎಲ್ಲ ಖರ್ಚಾಗೋಯ್ತ್ರಿ ಅಂತ ಹೇಳಿ ಒಂದಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾಳಲ್ಲ, ಅದೇ ತರ ಇವಳು ಮಾಡಿದಾಳೆ. ಏನ್ ಹೇಳ್ತಿದ್ದೀರ ಸಿದ್ದು ನೀವು? ಅದು ಇದು ಒಂದೇನಾ? ಸಾಧನಾ, ನಾನು ಹೇಳ್ತಿರೋದು ಆ ತರದ ಫಾರ್ಮುಲಾನ ಈ ವಿಷಯಕ್ಕೆ ಅಳವಡಿಸ್ಕೊಂಡಿದ್ದಾಳೆ ಅಂತ ಹೇಳಕ್ ಬಂದೆ. ಹಾಗಾದ್ರೆ ಅವಳು ಹೇಳಿರೋ ಸ್ಟೋರಿನ ನೀವ್ ನಂಬ್ತೀರಾ? ಸಾಧನಾ, ಇದ್ರಲ್ಲಿ ನಂಬೋಕೆ ಏನಿದೆ? ನಾನು ಮಂತ್ರ ಹೇಳಿರೋ ಸ್ಟೋರಿನ 2 ಆಂಗಲ್ ಇಂದ ಯೋಚನೆ ಮಾಡ್ತಿದ್ದೀನಿ. ಏನ್ 2 ಆಂಗಲ್ಸ್ ಇದ್ದು? ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ಸಾಧನಾ, ಮೊದಲನೇ ಆಂಗಲ್ ಗಂಡ ದುಡ್ಡು ಕೊಟ್ಟಾಗ ಹೆಂಡತಿರು ಸೇವ್ ಮಾಡ್ಕೊಂಡು ಇಟ್ಕೊಂಡು ಖರ್ಚಾಗೋಯ್ತು ಅಂತ ಹೇಳ್ತಾರಲ್ಲ, ಅದೇ ತರ ಉದ್ದೇಶ ಇವಳ್ದಾಗಿದ್ದಿದ್ರೆ ಇವಳು ಉದ್ದೇಶ ಒಳ್ಳೇದೆ ಅಂತ ನಾವು ನಂಬೋದಾಗಿತ್ತು. ಏನ್ ಸಿದ್ದು, ನಂಬೇಕಾ? ಏನಾಗಿದೆ? ಅವಳನ್ನ ನಂಬೇಕಾ? ವೆಯ್ಟ್ ಸಾಧನಾ, ನಾನು ಇದನ್ನ ಸೆಕೆಂಡ್ ವರ್ಷನ್ ಅಲ್ಲಿ ಇನ್ನೂ ಹೇಳಿಲ್ಲ. ಇದಕ್ ತದ್ವಿರುದ್ಧವಾಗಿ ಮಂತ್ರ ಏನೇ ತಪ್ಪು ಮಾಡೋಕ್ ಮುಂಚೆ ಆ ತಪ್ಪಿಂದಾಗೋ ಪ್ರಾಬ್ಲಮ್ಗೆ ಸೇಫ್ಟಿಗೆ ಅಂತ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ತುಂಬಾ ಕ್ಲೆವರ್ ಆಗಿ ಎಲ್ಲ ಚೆಕ್ಗಳನ್ನು ತನ್ನ ಹೆಸರಿಗೆ ತಗೊಳ್ಳದೆ ಬ್ಲಾಂಕ್ ಚೆಕ್ ತಗೊಂಡಿರೋದು. ಇದು ಸೆಕೆಂಡ್ ಆಂಗಲ್. ಈ ಮಂತ್ರ ಮೊದಲನೇ ಆಂಗಲ್ ಅಲ್ಲಿ ಇದ್ದಿದ್ರೆ ಅವಳಿಂದ ಈ ಮನೆಗಾಗ್ಲಿ ನಮ್ ಸುಶಾಂತ್ಗಾಗ್ಲಿ ಯಾವುದೇ ತೊಂದರೆ ಇಲ್ಲ. ಒಂದ್ ವೇಳೆ ಮಂತ್ರ ಸೆಕೆಂಡ್ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಅದು ತುಂಬಾ ತುಂಬಾ ಡೇಂಜರ್ ಸಾಧನ. ಈ ಮಂತ್ರ ಮಾಡೋ ಪ್ರತಿಯೊಂದು ತಪ್ಪನ್ನ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡಿ ಪ್ಲಾನ್ ಮಾಡಿ ಮಾಡ್ತಿದ್ದಾಳೆ ಅನ್ನೋದೇ ಆದ್ರೆ ಇವಳು ವಾರ್ ಕ್ರಿಮಿನಲ್ ಆಗಿರ್ತಾಳೆ ಅಷ್ಟೇ. ನಿಜವಾದ ಹೆಂಡತಿ ಆಗಿದ್ರೆ ನೀವ್ ಈ ರೀತಿ ಮಾತಾಡ್ತಾ ಇದ್ರಾ? ಈ ಪ್ರಪಂಚದಲ್ಲಿ ತಾನೇ ತಾಳಿ ಕಟ್ಕೊಂಡಿರೋ ಏಕೈಕ ವ್ಯಕ್ತಿ ನಾನೊಬ್ಳೆ ಅನ್ಸುತ್ತೆ. ಕರ್ಮ. ಸುಮಂತ್ ಬಗ್ಗೆ ಹೇಳಿದ್ ಯಾರು ಗೊತ್ತಾ? ಸುಶಾಂತ್. ಅಚ್ಚು, ಅಚ್ಚು, ಅದಕ್ಕೆ ನೀನಿನ್ನೂ ಮಲಗಿಲ್ವಾ? ಕೆಲ್ಸದೇನಾದ್ರೂ ಟೆನ್ಷನಾ? ಏನಿಲ್ಲ ಅದ್ಕೆ, ಅದು ಕೆಲಸ ಮಾಡ್ತಿದ್ನಲ್ಲ, ಏನೋ ಡೌಟ್ ಇತ್ತು, ಅದು ಕ್ಲಿಯರ್ ಆಗಿರ್ಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸರಿ, ಬೇಗ ಮಲ್ಕೋ. ಗಂಡಿನ ಮನೆಯವರು ನಿನ್ನ ನೋಡಕ್ ಬರೋವಾಗ ನಿನ್ ಮುಖದಲ್ಲಿ ಕಳೆ ಇರ್ಬೇಕು. ಈ ತರ ಎಲ್ಲ ಡಲ್ ಆಗಿರ್ಬಾರ್ದು, ಆಯ್ತಾ? ಸರಿ ಆಯ್ತು. ನಾನ್ ಹೋಗ್ಲಾ? ಹೋಗ್ ಬನ್ನಿ ಅದ್ಕೆ. ಅಚ್ಚು, ಲೇಟ್ ಮಾಡಬೇಡ, ಮಲ್ಕೋ. ಹಾತ್ಗೆ
ಶಾಂತಿ, ನಿಮ್ಮಣ್ಣ ನಿಮ್ಮ ಅತ್ತಿಗೆ ನಿನಗೆ ಈ ಥರ ಶಾಕ್ ಕೊಡ್ತಾರಂತ ಅನ್ಕೊಂಡಿರ್ಲಿಲ್ಲಲ್ಲ. ಅರ್ಥ ಆಯ್ತು ಶಾಂತಿ. ಹೆಣ್ಣ ನೋಡೋದಕ್ಕೆ ಅಂತ ಗಂಡಿನ ಕಡೆಯವ್ರು ಬರ್ತಾರಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿದೆಯಲ್ಲ. ಅದಲ್ಲ ಚಿನ್ನು, ಮತ್ತೆ ಆ ಮಂತ್ರ ತನಗ್ ತಾನೇ ತಾಳಿ ಕಟ್ಕೊಂಡಿದ್ಲು ಅಂತ ನೆಮ್ಮದಿಯಿಂದ ಇದ್ದೆ. ಆ ಮಾತು ಕೇಳಿದ್ಮೇಲೆ ನನ್ ಮನ್ಸಲ್ಲಿದ್ದಿದ್ ಗೊಂದಲಗಳೆಲ್ಲ ಹೊರಟೋಯ್ತು. ಆ ಮನುಷ್ಯ ನನ್ನ ಬಿಟ್ಟೇ ಬಿಟ್ರು, ನಾನ್ ಬೇಡ ಅಂತ ಅನ್ಕೊಂಡ್ಬಿಟ್ರು ಅಂತಾನೆ ಇಟ್ಕೋ. ಆದ್ರೂ ಆ ಮಂತ್ರನ್ ಯಾಕೆ ಮದ್ವೆ ಮಾಡ್ಕೊಂಡಿದ್ದಾರೆ? ಅವಳ ಕುತ್ತಿಗೆಗೆ ಅವ್ರು ಯಾಕೆ ತಾಳಿ ಕಟ್ಲಿಲ್ಲ? ತಾಳಿ ಕಟ್ಟೋದ್ರಿಂದ ಅವ್ರಿಗೇನ್ ತೊಂದ್ರೆ ಆಗ್ತಿತ್ತು? ಮಂತ್ರ ಅವಳುಗಳೇ ತಾನಾಗೆ ತಾಳಿ ಕಟ್ಕೊಳ್ಳೋ ಪರಿಸ್ಥಿತಿ ಅಂಥದ್ ಏನಿತ್ತು? ಶಾಂತಿಯಾಗಿ ನಾನವ್ರ ಬದುಕಲ್ಲಿರೋವಾಗ್ಲೇ ಅವರು ಡಿವೋರ್ಸ್ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ರು. ಸುಶಾಂತ್ ಅವಳ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ತಯಾರಿರ್ಲಿಲ್ಲ. ಕರೆಕ್ಟು ತಾನೆ? ಹೌದು ಶಾಂತಿ, ಹಾಗೆ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಆದ್ರೆ ಏನ್ ಚಿನ್ನು? ಈ ವಿಚಾರಗಳನ್ನ ಯೋಚನೆ ಮಾಡ್ತಿದ್ರೆ ನನ್ ಮನ್ಸಲ್ಲೊಂದು ಚಿಕ್ಕ ಸಂತೋಷ ಆಗುತ್ತೆ ಚಿನ್ನು. ಆ ಸಂತೋಷನ ನಾನು ಎಂಜಾಯ್ ಮಾಡೋಷ್ಟ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂದು ನಿಂತ್ಕೊಂಡ್ಬಿಡ್ತು. ಈ ಅಣ್ಣ ಹೇಳ್ದೆ ಕೇಳ್ತೇನೆ ಗಂಡು ನೋಡ್ಬಿಟ್ಟಿದ್ದಾನೆ. ಹಾಗಾದ್ರೆ ನಿನಗೆ ಸುಶಾಂತ್ ಅವ್ರ ಮೇಲೆ ಏನಾದ್ರೂ? ಚಿನ್ನು ನಾನೀಗ್ಲೂ ಹೇಳ್ಬೇಕಂದ್ರೆ ಶಾಂತಿ ನಿವಾಸದ ಕಿರಿಸೊಸೆ ಆ ಸುಶಾಂತ್ಗೆ ಹೆಂಡ್ತಿನೇ. ಆದ್ರೆ ಆ 3ನೇ ಪಾತ್ರ ಇದೆಯಲ್ಲ, ಅದನ್ ಮರ್ತು ಬಿಡ್ಬೇಕು ಅನ್ಕೊಂಡಿದ್ದೀನಿ. ಅದ್ರ ಅವಶ್ಯಕತೆನೂ ನನ್ಗಿಲ್ಲ ಚಿನ್ನು. ಆದ್ರೂ ಸುಶಾಂತ್ ಮಂತ್ರ ಕತೆಗೆ ತಾಳಿ ಕಟ್ಟಿಲ್ಲ ತಾನೆ? ಆ ಪ್ರಶ್ನೆಗೆ ಉತ್ತರ ಬೇಕು ನನಗೆ. ಆ ಸಂತೋಷಕ್ಕೆ ನನಗೆ ಕಾರಣ ಬೇಕು. ಆ ಸಂತೋಷನ ನಾನು ಅನುಭವಿಸ್ಬೇಕು ಅಂದ್ರೆ ನನಗೆ ನಿಜವಾದ ವಿಷಯ ಗೊತ್ತಾಗ್ಬೇಕಲ್ಲ ಚಿನ್ನು. ನಾಳೆ ನಾನು ಇನ್ನೊಬ್ಬನ್ ಮುಂದೆ ಹೋಗಿ ಅಲಂಕಾರ ಮಾಡ್ಕೊಂಡು ಮದ್ವೆ ಹೆಣ್ಣಾಗಿ ಕೂತ್ಕೊಳಕ್ಕಾಗತ್ತೆ ಚಿನ್ನು? ಅದೆಷ್ಟು ಕಷ್ಟ ಅಂತ ಒಂದ್ಸರಿ ಯೋಚನೆ ಮಾಡು. ಈಗ ನೋಡು ಶಾಂತಿ, ಸುಶಾಂತ್ ಸರ್ ಮಂತ್ರಕ್ಕೆ ತಾಳಿ ಕಟ್ಟಿದಾರೋ ಅಥವಾ ಆ ಮಂತ್ರ ಅವಳಿಗೆ ತಾಳಿ ಕಟ್ಕೊಂಡಿದ್ದಾಳೋ ಗೊತ್ತಿಲ್ಲ. ಆದ್ರೆ ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಾ ಇದಾರಲ್ವಾ. ಇವಾಗ ನೀನ್ ಹೇಳ್ದಾಗೆ ಸುಶಾಂತ್ ಸರ್ ಮಂತ್ರಗೆ ತಾಳಿ ಕಟ್ಟಿಲ್ಲ ಅನ್ನೋದಾದ್ರೆ ಇನ್ನೂ ಆ ಮಂತ್ರನ ಅವ್ರ ಮನೇಲೆ ಇಟ್ಕೊಂಡು ಸಂಸಾರ ಮಾಡ್ತಾ ಇದಾರೆ. ಅದ್ಯಾಕೆ? ಇದರಲ್ಲಿ ಏನೋ ಒಂದು ಗೊಂದಲ ಇದೆ ಅಂತ ಆಯ್ತಲ್ಲ ಶಾಂತಿ. ಚಿನ್ನು, ನಾನಿನ್ನೂ ಅಲ್ಲಿ ತನಕ ಯೋಚನೆ ಮಾಡಿಲ್ಲ ಚಿನ್ನು. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡ್ತೀನಿ. ನಾನು ಹೇಳ್ತಿದ್ದೀನಲ್ಲ, ಸಂತೋಷವಾದ ವಿಷಯ ಏನು ಅಂದ್ರೆ ಅವರು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ. ಅರ್ಥ ಆಯ್ತು. ಈಗೇನು ಇನ್ಯಾರೋ ಮುಂದೆ ಮದ್ವೆ ಹೆಣ್ಣಾಗಿ ಮುಂದೆ ನಿಂತ್ಕೊಳ್ಳೋದಕ್ಕೆ ನಿನಗೆ ಮುಜುಗರ ಆಗ್ತಾ ಇದೆ, ಹೌದಲ್ವಾ? ಮತ್ತೆ ಇಲ್ದೇ ಇರತ್ತಾ? ಹೌದು. ಏನ್ ಮಾಡೋದು ಶಾಂತಿ? ಈ ವಿಷಯ ನಮ್ಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ಏನಾದ್ರೂ ಒಂದ್ ಮಾಡ್ಬೋದಾಗಿತ್ತು. ಸರಿ, ಗೊತ್ತಾಗ್ಲಿಲ್ವಲ್ಲ, ಇವಾಗ ಏನಾದ್ರೂ ಒಂದ್ ಹೇಳು. ಏನ್ ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾ, ಐಡಿಯಾ. ಏನು? ಏನ್ ಐಡಿಯಾ? ಆ ಹುಡುಗ ನೋಡಕ್ ಬರೋದಿನ ನೀನ್ ಬೆಳಿಗ್ಗೆ ಎದ್ದೇಳ್ತೀಯಲ್ಲ, ಎದ್ದು ಕೂಡ್ಲೆ ಆಕ್ಟಿಂಗ್ ಶುರು ಮಾಡ್ಬಿಡು. ನಿನಗೆ ಮೈಕೈ ಎಲ್ಲ ಸಿಕ್ಕಾಪಟ್ಟೆ ನೋವು, ಎದ್ದೇಳಕ್ಕೂ ಆಗ್ತಾ ಇಲ್ಲ, ನಿನಗೆ ಹುಷಾರಿಲ್ಲ ಅಂತ ಹೇಳ್ಬಿಡು. ಅವಾಗ ಹೆಣ್ಣು ನೋಡೋದಕ್ಕೆ ಅಂತ ಗಂಡಿನ ಕಡೆಯವರು ಬರ್ತಾರಲ್ಲ, ಬರೋದು ಕ್ಯಾನ್ಸಲ್ ಆಗುತ್ತೆ. ಒಂದು ಸಲ ಕ್ಯಾನ್ಸಲ್ ಆಯ್ತು ಅಂತ ತಿಳ್ಕೊ, ಅವ್ರು ಬರೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಸುಮತಿ ಅಮ್ಮವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಮುಹೂರ್ತ ಅವತ್ತಿನ ದಿನನೇ ಚೆನ್ನಾಗಿದೆಯಂತೆ, ಅದು ಬಿಟ್ರೆ ಇನ್ನೊಂದು 4-5 ದಿನ ಮುಹೂರ್ತನೇ ಇಲ್ಲ ಅಂತ ಹೇಳಿದ್ರು. ನಮಗೆ ಏನಿಲ್ಲ ಅಂದ್ರೂ ಒಂದು 10 ದಿನ ಆದ್ರೂ ಟೈಮ್ ಸಿಗುತ್ತೆ. ನೀನೇನೋ ಐಡಿಯಾ ಕೊಡ್ತೀನಿ ಅಂದೆ, ಇದ್ರಲ್ಲಿ ಯಾರು ಒಳ್ಳೇದಾಗತ್ತಪ್ಪ? ಅವ್ರು ಮತ್ತೆ ಬಂದೇ ಬರ್ತಾರ್ತಾನೆ. ಶಾಂತಿ, ಏನ್ ಹೇಳ್ತಿದ್ಯಾ ನೀನು? ಹೌದು, ಅವ್ರು ಬರ್ತಾರೆ, ಆದ್ರೆ ಆ ಗಂಡಿನ ಕಡೆಯವ್ರು ಮತ್ತೆ ವಾಪಸ್ ಬರೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನನ್ನ ಪ್ರಕಾರ ಏನಿಲ್ಲ ಅಂದ್ರೂ ಒಂದು 10 ದಿನ ಆಗೇ ಆಗುತ್ತೆ. ಈ ಟೈಮ್ ಇದೆಯಲ್ಲ,
ಈ ಟೈಮಲ್ಲಿ ನಾವು ಮತ್ತೆ ಆ ಗಂಡಿನ ಕಡೆಯವರು ವಾಪಸ್ ಈ ಕಡೆ ತಲೆನೇ ಹಾಕ್ಬಾರ್ದು. ಆ ತರ ಪ್ಲಾನ್ ಮಾಡೋಣ.